ಟೆಕ್ನಾಲಜಿಯನ್ನ ಅಚ್ಚರಿಯಿಂದ ನೋಡಿದ ಜನ ಈಗ ಅದೇ ಎಐ ಟೆಕ್ನಾಲಜಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾನೇ ತೋಡಿದ್ದ ಗುಂಡಿಗೆ ಬಿದ್ದಿರೋ ಜನರು ಮಾರ್ಫಿಂಗ್ ವಿಡಿಯೋಗಳಿಂದ ಮೋಸದ ಜಾಲಕ್ಕೆ ಬೀಳ್ತಿದ್ದಾರೆ. ಆನ್ಲೈನ್ ಆಡ್ಸ್ ನೋಡಿ ಮರುಳಾಗೋ ಮುನ್ನ ಹುಷಾರ್. ಸೆಲೆಬ್ರಿಟಿಗಳಿಗೆ ಗೊತ್ತಿಲ್ಲದೆ ಅವರ ಇಮೇಜ್ ಡ್ಯಾಮೇಜ್. ಇತ್ತೀಚೆಗೆ ಎಲ್ಲವೂ ಎಐ ಆಗಿಬಿಟ್ಟಿದೆ. ಆಡ್ ಪೋಸ್ಟರ್, ನಮ್ಮ ಫೋಟೋ ವಿಡಿಯೋ ಎಡಿಟ್, ಏನಾದ್ರೂ ಇನ್ಫಾರ್ಮೇಶನ್ ಬೇಕಾ ಅಂತ ಅದಕ್ಕೂ ಎಐ ಅನ್ನೋ ಆಪ್ ಇದೆ. ಅಷ್ಟರ ಮಟ್ಟಿಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿದೀವಿ. ಒಂದೆಡೆ ಎಐ ಅನ್ನೋ ಒಂದು ಅದ್ಭುತ ಸೋರ್ಸ್ ಆಫ್ ಟೆಕ್ನಾಲಜಿ ಸಖತ್ತು ಕ್ರಿಯೇಟಿವ್ ಆಗಿ ಬಳಕೆ ಮಾಡಿಕೊಳ್ಳಬಹುದು. ಆದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟೆಕ್ನಾಲಜಿಯನ್ನ ಹೆಚ್ಚಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಮನುಷ್ಯನ ನಂಬೋದಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿಯನ್ನ ನಂಬಲು ಶುರು ಮಾಡಿದ್ದಾನೆ. ಆದ್ರೆ ಆ ಟೆಕ್ನಾಲಜಿಯಿಂದಲೇ ಮನುಷ್ಯನ ಜೀವನ ಬೀದಿಗೆ ಬರುವಂತಾಗಿದೆ. ಹೌದು, ಜಗತ್ತು ವೇಗವಾಗಿ ಮುಂದುವರಿತಾ ಇದೆ. ಟೆಕ್ನಾಲಜಿ ಇಲ್ಲದೆ ಮನುಷ್ಯನ ಕೈಕಾಲು ಆಡೋದೇ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಸಣ್ಣ ಪುಟ್ಟ ಕೆಲಸಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ವಿಪರೀತವಾಗಿ ಅವಲಂಬಿಸಿದ್ದಾನೆ. ಆದ್ರೆ ಈ ಟೆಕ್ನಾಲಜಿ ಮಾನವನೆಂಬ ಬುದ್ಧಿಜೀವಿ ಒಳ್ಳೆ ಕೆಲಸಕ್ಕೆ ಹೆಚ್ಚಾಗಿ ಒಬ್ಬರಿಗೆ ಮೋಸ ಮಾಡುವ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾನೆ. ಎಐ ಮೂಲಕ ಸೆಲೆಬ್ರಿಟಿಗಳ ಮುಖವನ್ನ ಮಾರ್ಫಿಂಗ್ ಮಾಡಿ ಜನರನ್ನ ಮೂರ್ಖನನ್ನಾಗಿ ಮಾಡ್ತಾ ಇದ್ದಾನೆ. ಕೆಲ ಕಿಡಿಗೇಡಿಗಳು ಅದರಲ್ಲೂ ಈ ಎಐ ಸತ್ಯದ ತಲೆ ಮೇಲೆ ಹೊಡೆದಷ್ಟು ಕಾಣುತ್ತೆ ನೋಡಿ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಸ್ಟಾರ್ ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡಿ ಡೀಪ್ ಫೇಕ್ ಮಾಡಿರೋ ಎಕ್ಸಾಂಪಲ್ಸ್ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪರಿಪೂರ್ಣವಾಗಿ ನಾವು ಅದ್ರ ಮೇಲೆ ಅವಲಂಬಿತರಾಗ್ಬಿಟ್ಟಿದ್ದೀವಿ. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಬಹುಶಃ ನಮ್ಮ ಮಕ್ಕಳು ಕೂಡ ಇವತ್ತು ಏನಾರು ಹೋಮ್ವರ್ಕ್ ಕೊಟ್ಟರೆ ಎಐನ ಉಪಯೋಗಿಸಿ ChatGPTನ ಉಪಯೋಗಿಸಿ ಕೂಡ ಅವ್ರ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ಗುಡ್ ಆ್ಯಕ್ಚುಲಿ. ಯಾಕೆಂದರೆ ಅವರು ಬುದ್ಧಿವಂತಿಕೆ ಉಪಯೋಗಿಸ್ಬೇಕಿಲ್ಲಿ. ಎರಡನೇದು ಏನಾಗ್ತಾ ಇದೆ ಅಂದರೆ ಇದು ಇಲ್ಲಿ ಮಾತ್ರ ಎಫೆಕ್ಟ್ ಆಗ್ತಿಲ್ಲ, ಬಹಳಷ್ಟು ಕಡೆ ಬಿಸ್ನೆಸ್ಸಲ್ಲಿ. ಅಂದರೆ ಈಗ ಬಿಸ್ನೆಸ್ಸು ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂದರೆ, ಒಬ್ಬ ಸೆಲೆಬ್ರಿಟಿನ ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ಗೆ ತೊಗೊಳ್ಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಬಹುಶಃ 10ರಿಂದ 20 ಕೋಟಿ 50 ಕೋಟಿ ಚಾರ್ಜ್ ಮಾಡ್ತಾರೆ. ಆದರೆ ಅಷ್ಟು ದುಡ್ಡನ್ನು ಕೊಟ್ಟು ಅವರು ಅಡ್ವರ್ಟೈಸ್ಮೆಂಟನ್ನು ಕ್ರಿಯೇಟ್ ಮಾಡಿ ಅದು ಮತ್ತೆ ತಿರ್ಗಾ ರೀಜೆನ್ರೇಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಇವಾಗ ಇದಕ್ಕೆ ಏನು ಮಾಡಿದ್ದಾರೆ, ಶಾರ್ಟ್ಕಟ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಸೆಲೆಬ್ರಿಟಿಗಳನ್ನ ಜಾಹೀರಾತಿಗಾಗಿ ಬಳಸಿಕೊಳ್ಳಲು ಸಾಕಷ್ಟು ಹಣವನ್ನ ವ್ಯಯಿಸಬೇಕು. ಆದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಕ್ಷಣ ಮಾತ್ರದಲ್ಲೇ ಸೆಲೆಬ್ರಿಟಿಗಳ ಮುಖ ಮಾರ್ಫಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಡ್ಸ್ಗಳನ್ನು ಸೈಬರ್ ಕಳ್ಳರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದನ್ನು ಕಂಡ ಜನರು ಆಡ್ಸ್ಗಳಿಗೆ ಮಾರು ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಅಲ್ಲಿ ಬಂದ ಡೀಟೇಲ್ಸ್ಗಳನ್ನು ತುಂಬಿಸಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನು ನೀಡ್ತಾರೆ. ಇದರಿಂದ ಕ್ಷಣ ಮಾತ್ರದಲ್ಲೇ ಸೈಬರ್ ವಂಚಕರ ಕೈಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಆಮೇಲೆ ನಿಮ್ಮ ಅಕೌಂಟ್ನಿಂದ ದುಡ್ಡು ಹೊಡೆಯೋ ಚಾನ್ಸಸ್ಸೇ ಜಾಸ್ತಿ. ಹೀಗೆ ನಂಬಿ ಮೋಸ ಹೋದವರು ಕೂಡಲೇ ಸೈಬರ್ ಕ್ರೈಮ್ಗೆ ದೂರು ದಾಖಲಿಸಬೇಕು. ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಇದರ ಬಗ್ಗೆ ನಿಗಾ ವಹಿಸಬೇಕೆಂದು ಸೈಬರ್ ಎಕ್ಸ್ಪರ್ಟ್ಗಳು ಸಲಹೆ ನೀಡ್ತಾರೆ. ಅನಾವಶ್ಯಕವಾಗಿ ಈ ಥರ ಸೆಲೆಬ್ರಿಟೀಸ್ನ ಅಡ್ವರ್ಟೈಸ್ಮೆಂಟಿಗೆ ಯೂಸ್ ಮಾಡಿಕೊಂಡು ಅದು ನಮ್ಮ ಬೆಟ್ಟಿಂಗ್ ಆಗಿರಬಹುದು ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಆಗಿರಬಹುದು, ಈ ಥರ ಗುಟ್ಕಾ ಬೇರೆ ಯಾವುದಾದ್ರೂ ವಸ್ತುಗಳಿಗೆ ಅವರನ್ನು ಉಪಯೋಗಿಸಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಜುಕೇಟೆಡ್ ಆದರೆ ಗೊತ್ತಾಗಿರುತ್ತೆ ಅವ್ರಿಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆದರೆ ಸಾಮಾನ್ಯ ಜನಕ್ಕೆ ಏನಾಗ್ತಿದೆ ಅಂದರೆ, ವಿರಾಟ್ ಕೊಹ್ಲಿ ಅವರೇ ಹೇಳ್ತಾ ಇದ್ದಾರಲ್ವಾ, ಅಮಿತಾಬ್ ಬಚ್ಚನ್ನೇ ಹೇಳ್ತಾ ಇದ್ದಾರಲ್ವಾ, ಅಯ್ಯೋ ನಮ್ಮ ಕಿಚ್ಚ ಸುದೀಪ್ ಅವರೇ ಆನ್ಲೈನ್ ರಮ್ಮಿನಲ್ಲಿ ದುಡ್ಡು ಗೆದ್ದಿದ್ದಾರಂತೆ, ನಾನು ಯಾಕೆ ಆಡಬಾರ್ದು, ಈ ರೀತಿಯಾದ ಒಂದು ಭಾವನೆ ಬರೋದಕ್ಕೆ ಶುರುವಾಗ್ತಾ ಇದೆ. ಯಾಕೆಂದರೆ ಇವರು ಎಲ್ಲರ ಟಾರ್ಗೆಟು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಎರಡನೇದು ತುಂಬ ಎಜುಕೇಟೆಡ್ ಅಲ್ದಿರೋರು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಆ್ಯಕ್ಚುಯಲ್ ಅಡ್ವರ್ಟೈಸ್ಮೆಂಟ್ಗೂ ವ್ಯತ್ಯಾಸ ಗೊತ್ತಿಲ್ಲದಿರೋರು. ಒಟ್ನಲ್ಲಿ ಟೆಕ್ನಾಲಜಿಯಿಂದ ಸಾಕಷ್ಟು ಅನುಕೂಲಗಳಿವೆ. ಆದರೆ ಅದೇ ಟೆಕ್ನಾಲಜಿಯನ್ನ ಕೆಟ್ಟ ದಾರಿಯಲ್ಲಿ ಬಳಸಿದ್ರೆ ಅಷ್ಟೇ ಅಪಾಯ ಕೂಡ ಇದೆ. ಹೀಗಾಗಿ ಜನರು ಆದಷ್ಟು ಈ ರೀತಿಯ ಟೆಕ್ನಾಲಜಿ ಹಾಗೂ ಹ್ಯಾಡ್ಸ್ಗಳನ್ನ ಬಳಸುವ ಮುನ್ನ ಎಚ್ಚರ ವಹಿಸೋದು ಒಳಿತು. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.